ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ದಿನ ಸ್ಟಾರ್ಟ್ ಆಗೋ ಥರನೇ ಸ್ಟಾರ್ಟ್ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿನ ಹಾಕ್ತಾ ಇದ್ದೀನಿ. ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇವತ್ತು ಸಿಂಪಲ್ ಆಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಬುಧವಾರ ಅಲ್ಲ, ಏನೂ ಸ್ಪೆಷಲ್ ಇಲ್ಲ. ಸುಮ್ಮನೆ ಒಂದು ಪುಟ್ಟದಾಗಿ ರಂಗೋಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ದಿನ ಹಾಕೋದಕ್ಕೆ ಹೆಲ್ಪ್ ಆಗ್ಬೋದು ಅಂತ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ತಿಂಡಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 7:30 7:45 ಅಷ್ಟಾಗಿತ್ತು ಟೈಮು. ನಾನು ನೆನ್ನೆನೇ ಡಿಸೈಡ್ ಮಾಡ್ಕೊಂಡಿದ್ದೆ ಅಲ್ವಾ, ಇವತ್ತು ಸಬ್ಸಿಗೆ ಸೊಪ್ಪಿನ ಪುಲಾವ್ ಮಾಡೋಣ ಅಂತ. ಸೊ ಹಾಗಾಗಿ ನೆನ್ನೆ ರಾತ್ರಿನೇ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ಏನು ಮಾಡಬೇಕು ಅಂತ ನಮಗೆ ಕ್ಲಾರಿಟಿ ಇದ್ದರೆ ನಾವು ಎಷ್ಟೇ ಟೈಮ್ ಇದ್ರೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 7:45 ಆಗಿತ್ತು. 8:30 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗಬೇಕಾಗಿತ್ತು. ಕೇವಲ 3/4 ಗಂಟೆಯಲ್ಲಿ ಈ ಪುಲಾವ್ನ ಮಾಡಿರೋವಂಥದ್ದು. ತುಂಬ ಸಿಂಪಲ್, ಯಾವುದೇ ಥರ ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿರಲಿಲ್ಲ. ಇವಾಗ 7:45ಗೆ ಬಂದು ಸ್ಟಾರ್ಟ್ ಮಾಡ್ಕೋತಾ ಇರೋದು. ಬಂದ ತಕ್ಷಣ ಅಕ್ಕಿನ ನೆನೆ ಹಾಕಿ ಅದಾದಮೇಲೆ ಸೊಪ್ಪನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ
ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆ ರುಬ್ಬಿ ಪುಲಾವ್ ಎಲ್ಲ ಮಾಡಿ ಹಾಗೆ ಚಟ್ನಿನೂ ಕೂಡ ರುಬ್ಬಿಟ್ಕೊಂಡಿದ್ದೆ. ಜಸ್ಟ್ 3/4 ಗಂಟೆಲಿ ಈ ಥರ ಪುಲಾವ್ ಎಲ್ಲ ರೆಡಿಯಾಗಿ ಹೋಗ್ಬಿಡತ್ತೆ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ನಾರ್ಮಲ್ ಆಗಿ ಈ ಮೆಂತ್ಯ ಪುಲಾವ್ ಆಗಿರ್ಬೋದು, ತರಕಾರಿ ಹಾಕ್ಕೊಂಡು ಮಾಡೋದು, ಹಾಗೆಯೇ ಈ ಪುದೀನ ಪುಲಾವ್ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀವಿ. ಅಪರೂಪಕ್ಕೆ ಒಂದು ಸಾರಿ ಈ ಥರ ಸಬ್ಸಿಗೆ ಸೊಪ್ಪಿಂದ ಪುಲಾವ್ನ ಟ್ರೈ ಮಾಡಿ. ನಿಮಗೆ ಸಬ್ಸಿಗೆ ಸೊಪ್ಪು ಫ್ಲೇವರ್ ಎಲ್ಲ ಇಷ್ಟ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಂತಂದರೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪನಾದ್ರೂ ಡಿಫ್ರೆಂಟ್ ಆಗಿರಲಿ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಮೊದಲೇ ಹೇಳ್ದಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕಡಿಮೆ ಹಾಕೊಂಡು ಟ್ರೈ ಮಾಡಿ, ಆವಾಗ ನಿಮ್ಗೆ ಇಷ್ಟ ಆಗ್ಬೋದು. ನಿಮಗೇನಾದರೂ ಇಷ್ಟ ಆದರೆ ಇನ್ನೊಂದು ಸಾರಿ ಮಾಡ್ಕೊಂಡು ತಿನ್ಬೋದು ಅಂತ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥದ್ದು, ಹಾಗೆಯೇ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಟೊಮ್ಯಾಟೊ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಧನಿಯಾ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟಿದೆ. ಹಾಗೆಯೇ ಇದಕ್ಕೇನೆ 1/4 ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ 3 ಕೂಡ ಸೇರಿಸ್ಕೋಬೇಕು. ಈ ಮಸಾಲೆ ಬೇಸ್ ಮಸಾಲೆ ಅಂತ, ತುಂಬ ಬೇಸಿಕ್ ಆಗಿ ಮಾಡ್ಕೊಳ್ಳುವಂಥ ಮಸಾಲೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಇನ್ನು ಮಿಕ್ಕಿರುವಂತಹ ಪದಾರ್ಥನೆಲ್ಲ ಹಾಕಿ ರುಬ್ಕೊಂಡ್ರೆ ಈ ಪುಲಾವ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನೀರನ್ನು ಮಾತ್ರ ಹಾಕಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ತೆಂಗಿನಕಾಯಿ ಕೂಡ ಸೇರಿಸ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ತೆಂಗಿನಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರ್ ಥರ ಫ್ಲೇವರ್ ಬಂದುಬಿಡುತ್ತೆ ಅಂತ, ಅದಕ್ಕೋಸ್ಕರ ಸಿಂಪಲಾಗಿ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಕೂಡ 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕಡ್ಡಿ ಎಲ್ಲ ಇರುತ್ತಲ್ವ ಅದನ್ನು ಹಾಕ್ಕೋಬೇಡಿ, ಬರೀ ಸೊಪ್ಪು ಮಾತ್ರ ಇರುತ್ತಲ್ವ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಿದ ನಂತರ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಹಾಕಿ ಅದು ಕಾದಾದ ನಂತರ ಒಂದು ಪುಲಾವ್ ಎಲೆ, 1/4 ಇಂಚಷ್ಟು ಚಕ್ಕೆ, ಹಾಗೆಯೇ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಫ್ಲವರ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಒಂದು ಮೀಡಿಯಂ ಸೈಜಲ್ಲಿ ಇರುವಂಥ ಈರುಳ್ಳಿನ ಕಟ್ ಮಾಡಿಕೊಂಡು ಮಸಾಲೆ ರುಬ್ಬೋದಕ್ಕೂ ಕೂಡ ಅದರಲ್ಲೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಮಿಕ್ಕೊಂಡಿರುವಂಥ ಈರುಳ್ಳಿನ ಇದರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು. ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಫುಲ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ನಂತರ ಅದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವೇನಾದ್ರೂ ಟೊಮ್ಯಾಟೊನ ಹಾಕ್ಕೊಳ್ತಾ ಇಲ್ಲ ಅಂತ ಅಂದರೆ ಇನ್ನೇನು ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇರ್ತೀವಲ್ವ, ಆವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು, ಟೊಮ್ಯಾಟೊನ ಸ್ಕಿಪ್ ಮಾಡಿಕೊಂಡು. ಆದರೆ ಏನಾದ್ರೂ ಹುಳಿ ಬರುವಂಥ ಪದಾರ್ಥನ ಹಾಕ್ಕೊಳ್ಳೇಬೇಕಾಗತ್ತೆ. ಟೊಮ್ಯಾಟೊನ ಫ್ರೈ ಮಾಡ್ಕೊಂಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಸಬ್ಸಿಗೆ ಸೊಪ್ಪೊಂದು ಹಸಿ ವಾಸನೆ ಕೂಡ ಸ್ವಲ್ಪ ಹೊತ್ತು ಹೋಗಬೇಕಾಗತ್ತೆ, ಆವಾಗಲೇ ಟೇಸ್ಟ್ ಬರೋದು. ಹಸಿ ಹಸಿಯಾಗಿದ್ದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡಿದ ನಂತರ ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ನೈಟೇನೆ ಈ ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ನಿಮಗೆ ನೆನೆಸಿಟ್ಕೊಳ್ಳೋದು ಮರ್ತೋಗಿತ್ತು ಅಂತಂದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಗೋಡಂಬಿನೂ ಕೂಡ ಸೇರಿಸ್ಕೋಬೋದು. ಒಣ ಬಟಾಣಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ 1 ಗ್ಲಾಸ್ನಷ್ಟು ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ. ಹಾಗೆಯೇ ಎತ್ತಿಟ್ಕೊಂಡಿರ್ತೀವಲ್ವ ಕೆಲವೊಂದು ಐಟಮ್ಗಳು, ಯಾವ್ದು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಅದನ್ನು ಸೇರಿಸ್ಬಿಟ್ರೆ ಕೌಂಟರ್ ಟಾಪ್ ಕೂಡ ನಮಗೆ ಎಂಟಿ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇರ್ತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಇನ್ನೇನು ಕುದೀತಾ ಇದೆ ಅನ್ನೋವಾಗ ನೆನೆಸಿಟ್ಕೊಂಡಿರುವಂತಹ 1 ಗ್ಲಾಸ್ನಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಕುದಿಸ್ಕೋಬೇಕು. ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಸಬ್ಸಿಗೆ ಸೊಪ್ಪಿನ ಪುಲಾವ್ ರೆಡಿ ಆಗಿರುತ್ತೆ. ನಾರ್ಮಲ್ ಆಗಿ ನಾನು ಮೊದಲೇ ಹೇಳ್ದಾಗೆ ಬೇರೆ ಥರ ಪುಲಾವ್ಗಳನ್ನ ಮಾಡ್ತಾನೆ ಇರ್ತೀವಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದನ್ನು ಅವಾಗ ಏನು ಮಾಡೋದಿಲ್ಲ, ಅಪರೂಪಕ್ಕೆ ಒಂದೊಂದು ಸಾರಿ ಸಬ್ಸಿಗೆ ಸೊಪ್ಪು ಸಿಕ್ಕಿದಾಗ ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಸಿಗುತ್ತೆ ನೋಡಿ, ಆವಾಗ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪನ್ನ ಮಸೋಪ್ ಮಾಡೋದಕ್ಕೆ ಇಲ್ಲ ಸಾಂಬಾರು ಮಾಡೋದಕ್ಕೆ, ವಡೆ, ನುಚ್ಚಿನುಂಡೆ, ಇಲ್ಲ ಅಂತಂದರೆ ಸಾಂಬಾರು ಇಡ್ಲಿ ಮಾಡಿದಾಗ ಹಾಕೋತೀವಲ್ವ ಅದಕ್ಕೆಲ್ಲ ಬಳಸ್ಕೊತಾನೆ ಇರ್ತೀವಿ. ಈ ಥರ ಒಮ್ಮೆ ಟ್ರೈ ಮಾಡಿ ಪುಲಾವ್ನ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನೋಡಿ ಎಷ್ಟು ಉದ್ರುದ್ರಾಗಿ, ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಇವಾಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಖಾರ ಕಡಿಮೆ ಇತ್ತು ಅಂತ ಅಂದರೆ ನೀವು ಚಟ್ನಿನಾದ್ರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಟ್ಕೊಂಡಿದ್ದೀವಿ ಪುಲಾವ್ನ ಅಂತಂದರೆ ಮೊಸರು ಬಜ್ಜಿನಾದರೂ ಮಾಡ್ಕೋಬೋದು. ಎರಡು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ, ಎರಡು ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ನೇ. ಇದಕ್ಕೆ ನಾನು ಕಡಲೆ ಚಟ್ನಿನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಚಟ್ನಿ ಇದು. 4 ಪದಾರ್ಥಗಳನ್ನ ಮಾತ್ರ ಹಾಕಿ ಮಾಡ್ಕೊಳ್ಳೋವಂಥದ್ದು. ನಾರ್ಮಲ್ ಆಗಿ ಹೋಟೆಲ್ನಲ್ಲಿ ಸಿಗುತ್ತಲ್ವ ಅದೇ ಥರ ಟೇಸ್ಟ್ ಬರುತ್ತೆ. ಆಲ್ರೆಡಿ ಚಟ್ನಿ ರೆಸಿಪಿನ ಶೇರ್ ಮಾಡಿದೆ, ಸೊ ಹಾಗಾಗಿ ಶೇರ್ ಮಾಡ್ತಾ ಇಲ್ಲ. ಹಾಗೆಯೇ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಅಂತ ನಾನೇ ಮಾಡಿಟ್ಕೊಂಡಿರುವಂಥ ನಿಪ್ಪಟ್ಟನ್ನು ಕೂಡ ಹಾಕಿ ಸರ್ವ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಎಲ್ಲ ವಾಶ್ ಮಾಡೇ ಇರಲಿಲ್ಲ. ಹಬ್ಬ ಅಲ್ವಾ, ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ನಡೀತಾ ಇರುತ್ತೆ. ಅವರು ಕೂಡ ಬಟ್ಟೆ ಜಾಸ್ತಿ ವಾಶ್ ಮಾಡಿ ಹಾಕಿರ್ತಾರೆ. ಹಾಗಾಗಿ ತಂತಿ ಕೂಡ ಖಾಲಿ ಇರಲಿಲ್ಲ ಅಂತ ಬಟ್ಟೆ ವಾಶ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು 2 ದಿನದ್ದು ಬಟ್ಟೆನೂ ಕೂಡ ಹಾಕಿ ಒಂದೇ ಸಾರಿ ವಾಶ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಾರಿ ಹಿಂಗಾಗುತ್ತೆ, ನಾರ್ಮಲ್ ಆಗಿ ಅವತ್ತಿನ ಬಟ್ಟೆನ ಅವತ್ತೇ ವಾಶ್ ಮಾಡೋದಕ್ಕೆ ಹಾಕ್ಬಿಟ್ಟಿರ್ತೀನಿ. ಕೆಲವೊಂದು ಸಾರಿ ಹಿಂಗಾಗ್ಬಿಡುತ್ತೆ, ತಂತಿಗಳು ಖಾಲಿ ಇಲ್ಲ ಅಂದಾಗ 2 ದಿನದ ಬಟ್ಟೆನ ಇಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು 2 ದಿನದ್ದು ಬಟ್ಟೆನೂ ಹಾಕಿ ವಾಶ್ ಮಾಡ್ಕೊಳ್ಳೋದು. ಇನ್ನು ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ಹಾಕಿ ಇನ್ನು ನಾರ್ಮಲ್ ಆಗಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಈ ಥರ 1 by 1 ಕೆಲಸಗಳನ್ನ ಮಾಡ್ಕೋತಾ ಇದ್ದರೆ ಕೆಲಸ ಕೂಡ ಆರಾಮಾಗಿ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಅದೊಂದನ್ನೇ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕಾಗತ್ತೆ. ಇನ್ನು ಬಟ್ಟೆ ವಾಶ್ ಮಾಡೋ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಇದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಿದ್ರೆ ಅದು ಬಟ್ಟೆ ವಾಶ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಎಷ್ಟೊಂದು ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ಆವಾಗ ಬೇರೆ ಕೆಲಸಗಳು ಕೂಡ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ 1 by 1 ಬೇರೆ ಕೆಲಸ ಏನಾದ್ರೂ ಅದ್ರ ಪಾಡ್ಗೆ ಅದು ಆಗ್ತಾ ಇತ್ತು ಅಂತಂದರೆ ಅದನ್ನು ಮೊದಲು ಮಾಡೋದಕ್ಕೆ ಇಟ್ಕೊಂಡು ಅದಾದ ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೆ. ಈ ಮ್ಯಾಟ್ ಏನಿದೆ ಇದನ್ನು ಹಾಕಿರಲಿಲ್ಲ ತುಂಬ ದಿನದಿಂದ, ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ ಬಿಸಿಲಿನಲ್ಲಿ ಒಣಗಿಸಿ. ಅದಾದ ನಂತರ ಇಲ್ಲಿ ಇದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ಈ ಪಿಂಗಾಣಿ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ, ನೀವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಎಣ್ಣೆನ ಏನು ಮಾಡ್ತೀರಾ ಪೂಜಾ ಅಂತ. ಇಷ್ಟೊಂದು ಎಣ್ಣೆನ ಸುರಿದು ಬಿಡೋ ಅಷ್ಟು ಶ್ರೀಮಂತರಲ್ಲ ನಾವು. ಮತ್ತೆ ಅದನ್ನು ನಾನು ಅಡುಗೆಗೆ ಬಳಸ್ಕೊತೀನಿ. ಅಡುಗೆಗೆ ಅಂದರೆ ಮತ್ತೆ ಅದನ್ನು ಡೀಪ್ ಫ್ರೈಗೆ ಅಂತ ಬಳಸ್ಕೊಳ್ಳೋದಿಲ್ಲ. ಇನ್ನು ಒಗ್ಗರಣೆಗೆ ಏನಾದರೂ ಗೊಜ್ಜು ಪಲ್ಯ ಏನಾದರೂ ಮಾಡ್ತಾ ಇರ್ತೀವಲ್ವ, ಆ ಟೈಮ್ನಲ್ಲಿ ಒಗ್ಗರಣೆಗೆ ಬಳಸ್ಕೊಳ್ಳೋದಕ್ಕೆ ಅಂತ ಇನ್ನೊಂದು ಸೆಪ್ರೇಟಾಗಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು 1 ಟೈಮ್ ಅಷ್ಟೇ ಬಳಸಿರೋದು, ಅಂದರೆ ಮೊನ್ನೆ ನಿಪ್ಪಟ್ಟು ಮಾಡಿದ್ದೆ ಅಲ್ವಾ, ಅಷ್ಟಕ್ಕೆ ಮಾತ್ರ ಬಳಸ್ಕೊಂಡಿರೋದು. ಅದು ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ಬಳಸ್ಕೊಂಡಿದ್ದಂತಹ ಎಣ್ಣೆ ಇದು. ಇದನ್ನು ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದಿಲ್ಲ, ನಾನು ಮೊದಲೇ ಹೇಳ್ದಾಗೆ. ಹಾಗೆ ಕಲರ್ ನೋಡ್ತಾ ಇದ್ರೆ ಇದೇನು ಈ ಕಲರ್ ಇದೆ ಅಂತ ಅನ್ನಿಸ್ಬೋದು, ಅಂದರೆ ಅದಕ್ಕೆ ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಈ ಥರ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ. ಅದನ್ನು ಈ ರೀತಿ ಕಾಫಿ ಟೀ ಸೋಸುವಂತಹ ಜಾಲರಿ ಇರುತ್ತಲ್ಲ, ಅದರಿಂದ ನೀಟಾಗಿ ಶೋಧಿಸ್ಕೊಂಡು ಈ ಥರ ಒಂದು ಎಕ್ಸ್ಟ್ರಾ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದನ್ನು ಸಾಂಬಾರು ಮಾಡೋವಾಗ ಒಗ್ಗರಣೆಗಾಗಿರ್ಬೋದು, ಇಲ್ಲ ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ, ದೋಸೆ ಮೇಲೆ ಹಾಕ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಚಿತ್ರಾನ್ನ ಏನಾದರೂ ಮಾಡಿದಾಗ ಇನ್ನು ನಾರ್ಮಲ್ ಆಗಿ ನಾವು ಅಡುಗೆ ಮಾಡ್ಕೋತೀವಲ್ವ ಅದಕ್ಕೆಲ್ಲ ಬಳಸ್ಕೋತೀನಿ. ಕೆಲವರು ಹೇಳ್ತಾರೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಎಣ್ಣೆನ ಮತ್ತೆ ಬಳಸಬಾರ್ದು ಅಂತ. ನಿಜಾನೇ ಅದು. ಅಂದರೆ ನಾನೇನು ಮಾಡ್ತೀನಿ ಅಂದರೆ ಒಂದ್ಸಾರಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಎಣ್ಣೆನ ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದಿಲ್ಲ, ಇನ್ನು ಬೇರೆ ಐಟಮ್ಸ್ಗಳನ್ನ ಮಾಡೋದಕ್ಕೆ ಬಳಸ್ಕೋತೀನಿ. ನೀವೆಲ್ಲ ಏನು ಮಾಡ್ತೀರಾ? ಏನಾದ್ರೂ ಡೀಪ್ ಫ್ರೈ ಮಾಡಿರೋವಂಥ ಎಣ್ಣೆನ ಸುರಿದು ಬಿಡ್ತೀರಾ, ಇಲ್ಲ ಅಂತಂದರೆ ಬಳಸ್ಕೋತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೂ ಕೂಡ ಕಮೆಂಟ್ ಬರುತ್ತೆ, ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಎಣ್ಣೆನ ಬಳಸಬಾರ್ದು ಅಂತ. ಇದೆಲ್ಲ ಪ್ರಾಬ್ಲಮ್ಮೇ ಆಗೋದಿಲ್ಲ ಅಂತ ಅನ್ಸುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ಮಾಡ್ಕೊಂಡು ಬಂದಿರೋದು ಕೂಡ ಹೀಗೇನೆ. ಅಂದರೆ ಇದನ್ನೆಲ್ಲ ಸುರಿದು ಬಿಡೋ ಅಷ್ಟು ಶ್ರೀಮಂತರಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಆಲ್ಮೋಸ್ಟ್ ಯಾರ ಮನೆಯಲ್ಲೂ ಸುರಿಯೋದಿಲ್ಲ ಅಂತ ಅನ್ಕೋತೀನಿ. ಕೆಲವ್ರ ಮನೆಯಲ್ಲಿ ಸುರಿಬೋದೇನೋ, ನಾವಂತೂ ಸುರಿಯೋದಿಲ್ಲ. ನೀವೆಲ್ಲ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಟ್ಟೆನೂ ಕೂಡ ವಾಶ್ ಆಗಿರುತ್ತೆ. ಅದನ್ನು ಕೂಡ ತೆಗೆದಿಟ್ಕೊಂಡು ಅವಾಗಿಂದ ಅವಾಗಲೇ ಇದನ್ನೆಲ್ಲ ಅಂದರೆ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಟ್ಟಾಗಿ ಬಿಟ್ಟರೆ ಅದು ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀವಿ ಈ ವಾಷಿಂಗ್ ಮಿಷಿನ್ನ, ಸ್ವಲ್ಪನೂ ಕೂಡ ರಸ್ಟ್ ಹಿಡ್ದಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಮದುವೆ ಆಗೋದಕ್ಕಿಂತ ಮುಂಚೆಯಿಂದನೂ ಇಷ್ಟೇ ನೀಟಾಗಿದೆ. ನಮ್ಮತ್ತೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು, ಅದೇ ಥರ ನಾನು ಕೂಡ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದು ಸಾರಿ ಬಟ್ಟೆ ವಾಶ್ ಆದಮೇಲೆ ಈ ಡೋರ್ ಇರುತ್ತಲ್ವ, ಅದರಲ್ಲಿ ನೀರೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಬಟ್ಟೆಯಿಂದ ಒರೆಸ್ಕೋಬೇಕು. ಹಾಗೆಯೇ ಡ್ರಮ್ ಎಲ್ಲ ಇದೆ ಅಲ್ವಾ, ಅದನ್ನು ಕೂಡ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು, ಮತ್ತು ಸುತ್ತಲೂ ಕೂಡ ಬೆಲ್ಟ್ ಇರುತ್ತಲ್ವ, ಅದನ್ನು ಕೂಡ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು. ತೇವಾಂಶ ಇರಬಾರ್ದು, ಆ ಥರ ನೋಡ್ಕೋಬೇಕು. ಹಾಗೆಯೇ ಬಟ್ಟೆ ವಾಶ್ ಆದಮೇಲೆ ಒರೆಸಿದ ನಂತರನೂ ಕೂಡ ನಾವು ಡೋರ್ನ ಲಾಕ್ ಮಾಡಬಾರ್ದು.
ಅದನ್ನು 1 ಗಂಟೆ ಟೈಮ್ ಹಾಗೇ ಓಪನ್ ಆಗಿ ಬಿಡಬೇಕು. ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು. ಆವಾಗಲೇ ವಾಷಿಂಗ್ ಮಿಷಿನ್ ತುಂಬ ವರ್ಷಗಳ ಕಾಲ ಬಾಳಿಕೆಗೆ ಬರೋದು. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಆ ಥರ ಅದಿರುತ್ತೆ ಅಷ್ಟೇ. ರಿಪೇರಿಗೆ ಅಂತ ಅಷ್ಟೇನಿಂದನೂ ಒಂದ್ಸರಿನೂ ಕೂಡ ಬಂದಿಲ್ಲ. ಸಮ್ ಟೈಮ್ ಜಂಪ್ ಆಗುತ್ತೆ ಜಾಸ್ತಿ ಬಟ್ಟೆನ ಹಾಕಿದಾಗ, ಇಲ್ಲ ಅಂತಂದರೆ ಅದೇ ಥರನೇ ಇರುತ್ತೆ. ಹಾಗೆಯೇ ಸ್ವಲ್ಪ ತರಕಾರಿನೂ ಕೂಡ ಆರ್ಡರ್ ಮಾಡಿದ್ದೆ ಆನ್ಲೈನಿಂದ, ಅದು ಕೂಡ ಬಂದಿತ್ತು. ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಇದನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು. ದಿನ ಅಂತ ಅಂದಾಗ ಕೆಲವೊಂದು ಸಾರಿ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ಸಮ್ಟೈಮ್ಸ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೂ ಕೂಡ ಟೈಮೇ ಸಿಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ ನೋಡಿ. ಇವಾಗ ಬ್ಯಾಕ್ ಟು ಬ್ಯಾಕ್ ಕೆಲಸ ಬರ್ತಾನೆ ಇರುತ್ತೆ. ಇವಾಗ ತರಕಾರಿನೆಲ್ಲ ತೊಗೊಂಡು ಬಂದಿದ್ದಾಯ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು. ಹಾಗೆಯೇ ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. 1 by 1 ಕೆಲಸ ಬರ್ತಾ ಇರುತ್ತೆ. ಅದರಲ್ಲಿ ಯೂಟ್ಯೂಬ್ ಕೆಲಸನೂ ಕೂಡ ಇರುತ್ತಲ್ವ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿ, ಈ ಥರದ್ದು ಇನ್ನೂ ಕೆಲಸಗಳು ಜಾಸ್ತಿನೇ ಇರುತ್ತೆ. ಇವಾಗ ಇದನ್ನೆಲ್ಲ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಕೂಡ ತರಿಸಿದ್ದೆ. ಕೆಲವೊಂದು ಸಾರಿ ಆನ್ಲೈನಲ್ಲಿ ಯಾಕೆ ತರಿಸ್ಕೋತೀನಿ ಅಂತ ಅಂದರೆ ಪನ್ನೀರೆಲ್ಲ ನೀಟಾಗಿರೋದು ಸಿಗೋದಿಲ್ಲ ಹೊರಗಡೆ. ಒಂದು ಮೋರ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಡಿಮಾರ್ಟ್ಗೆ ಹೋಗಬೇಕು, ಅಕ್ಕಪಕ್ಕ ಯಾವುದೂ ಇಲ್ಲದೆ ಇರೋ ಕಾರಣ ಅದಕ್ಕೋಸ್ಕರ ಅಂತ ಆನ್ಲೈನಿಂದನೇ ಆರ್ಡರ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಐಟಮ್ಸ್ಗಳು ಲೋಕಲ್ ಶಾಪಲ್ಲಿ ಸಿಗೋದಿಲ್ಲ, ಅದಕ್ಕೋಸ್ಕರ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋದು. ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅಂದರೆ ನೀಟಾಗಿ ತರಕಾರಿನೆಲ್ಲ ತೊಳೆದಿಟ್ಕೊಂಡು ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಈ ಅಯನ್ ಕಡಾಯಿನೂ ಕೂಡ ವಾಶ್ ಮಾಡ್ಕೋತಾ ಇದ್ದೆ. ಇದನ್ನು ಹೆಂಗೆ ಮೇಂಟೈನ್ ಮಾಡೋದು ರಸ್ಟ್ ಹಿಡಿಯೋ ಥರ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ನೆನೆ ವಿಡಿಯೋದಲ್ಲೇ. ಅದಕ್ಕೋಸ್ಕರ ಇವತ್ತು ವಾಶ್ ಮಾಡ್ತಾ ಇದ್ದೆ ಅಲ್ವಾ, ಸೊ ತೋರಿಸೋಣ ಅಂತ ವಾಶ್ ಮಾಡಿದ ನಂತರ ಇದನ್ನು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೋಪ್ ಇಲ್ಲ ಅಂತಂದರೆ ಸೋಪ್ ಆಯಿಲ್ ಬರುತ್ತಲ್ವ, ಇಲ್ಲ ವಿಮ್, ಸಬೀನಾ ಯಾವುದ್ರಲ್ಲಾದರೂ ಪರವಾಗಿಲ್ಲ, ನೀಟಾಗಿ ಜಿಡ್ಡೆಲ್ಲ ಹೋಗೋ ಥರ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಒರೆಸ್ಕೋಬೇಕು. ಎಲ್ಲೆಲ್ಲಿ ನೀರಿರುತ್ತೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಇದನ್ನು ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು. ಎಲ್ಲೂ ಕೂಡ ತೇವಾಂಶ ಇರಬಾರ್ದು. ಈ ಹಿಡ್ಕೆ ಬರುತ್ತಲ್ವ, ಹ್ಯಾಂಡಲ್ ಇದೆ ಅಲ್ವಾ, ಅಲ್ಲೂ ಕೂಡ ನೀಟಾಗಿ ಒರೆಸ್ಕೋಬೇಕು. ಕೆಲವೊಂದು ಸರಿ ನಾವು ಒರೆಸಿದ್ರೂ ಕೂಡ ತೇವಾಂಶ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ 1 ನಿಮಿಷ ಇದನ್ನು ಬಿಸಿ ಮಾಡ್ಕೋತೀನಿ. ಆವಾಗ ಇದ್ದಿದ್ದ ತೇವಾಂಶ ಎಲ್ಲ ಡ್ರೈ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇದನ್ನೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಈ ರೀತಿ ಗ್ರೀಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಕೂಡ ನಾನು ಹ್ಯಾಂಡಲಿಂದ ಹೇಳ್ದೆ ಅಲ್ವಾ, ಅಲ್ಲಿಂದನೂ ಕೂಡ ನೀಟಾಗಿ ಎಣ್ಣೆನ ಹಾಕಿ ಗ್ರೀಸ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಈ ಅಯನ್ ಕಡಾಯಿ, ಕಬ್ಬಿಣದ ತವ ಇರ್ಬೋದು, ಯಾವುದೇ ಕಬ್ಬಿಣದ ಪದಾರ್ಥಗಳಾಗಿರ್ಬೋದು ರಸ್ಟ್ ಹಿಡಿಯೋದಿಲ್ಲ. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ನೀವೇನಾದ್ರೂ ನೀಟಾಗಿ ಆಯಿಲ್ ಹಚ್ಚಿ ಇಡಲಿಲ್ಲ ಅಂತಂದರೆ ಅದು ರಸ್ಟ್ ಹಿಡಿಯುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇವಾಗ ಒಳಗಡೆ ಆಗಿದೆ ನೀಟಾಗಿ, ಎಲ್ಲ ಕಡೆ ಮೂಲೆಯಲ್ಲೂ ಕೂಡ ಆಯಿಲಿಂಗ್ ಮಾಡಿದ್ದೀನಿ. ಹಾಗೆಯೇ ಇದನ್ನು ಉಲ್ಟಾ ಮಾಡಿ ಇಲ್ಲೂ ಕೂಡ ನಾವು ಎಣ್ಣೆನ ಹಚ್ಚಬೇಕು. ಹ್ಯಾಂಡಲಿಂದ ಹಿಡಿದು ಹ್ಯಾಂಡಲ್ ಹತ್ರ ಸ್ವಲ್ಪ ಕ್ರಾಸ್ ಆಗೆಲ್ಲ ಇರುತ್ತೆ, ಅಲ್ಲೂ ಕೂಡ ಬಿಡಬಾರ್ದು. ಎಲ್ಲ ಕಡೆ ನೀಟಾಗಿ ಎಣ್ಣೆನ ಹಚ್ಚಬೇಕು. ಆವಾಗಲೇ ನಾವು ಇದನ್ನು ನೀಟಾಗಿ ಮೇಂಟೈನ್ ಮಾಡ್ಬೋದು. ನೋಡಿ ಈ ಥರ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಎಣ್ಣೆನ ಹಚ್ಚಿ, ಬೇಕು ಅಂದರೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಒಂದು ಕಡೆ ಎತ್ತಿಟ್ಕೊಳ್ಳಿ, ಧೂಳೆಲ್ಲ ಆಗಬಾರ್ದು ಅಂತ. ಅಂದರೆ ಕೆಲವೊಂದು ಸಾರಿ ಎಣ್ಣೆನ ಹಚ್ಚಿ ಹಾಗೆಯೇ ಹೊರಗಡೆ ಇಟ್ಕೊಂಡಿದ್ರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, 1-2 ದಿನ ಬಿಟ್ಟರೆ ಅದಕ್ಕೆಲ್ಲ ಧೂಳು ಹಿಡ್ದಿರುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ಯಾವುದಾದ್ರೂ ಒಂದು ಬಟ್ಟೆನ ಮುಚ್ಚಿಟ್ಬಿಡ್ಬೋದು, ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಕವರ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಆವಾಗ ನಾವು ಡೈರೆಕ್ಟಾಗಿ ಬಳಸ್ಕೋಬೋದು ಅಂತ ಅಷ್ಟೇ. ಪ್ಲಾಸ್ಟಿಕ್ ಕವರ್ ಇಷ್ಟ ಇಲ್ಲ ಬಳಸೋದಕ್ಕೆ ಅಂತಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇರುತ್ತಲ್ವ, ಅದನ್ನು ಕೂಡ ನೀಟಾಗಿ ಅದ್ರ ಮೇಲೆ ರೋಲ್ ಮಾಡಿ ಎತ್ತಿಟ್ಕೋಬೋದು. ಆವಾಗಲೂ ಕೂಡ ತುಂಬ ನೀಟಾಗಿರುತ್ತೆ. ನಾವು ಆಯಿಲಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಡೈರೆಕ್ಟಾಗಿ ನಾವು ಬಳಸ್ಕೋಬೋದು. ಇಲ್ಲ ಅಂತಂದರೆ ಧೂಳೇನಾದರೂ ಹಿಡ್ದಿತ್ತು ಅಂದರೆ ಒಂದ್ಸರಿ ನೀರನ್ನು ಹಾಕಿ ವಾಶ್ ಮಾಡಿಕೊಂಡು ಆವಾಗ ನಾವು ಅಡುಗೆಗೆ ಬಳಸ್ಕೋಬೋದು. ಹಾಗೆಯೇ ಈ ಥರ ಆಯಿಲಿಂಗ್ ಎಲ್ಲ ಮಾಡಿದಾಗ ಬಟ್ಟೆನಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ ಇರುತ್ತಲ್ವ, ಅದನ್ನು ನಾನು ಹಾಗೆಯೇ ಬಿಸಾಕೋದಕ್ಕೆ ಹೋಗೋದಿಲ್ಲ. ಈ ಥರ ಸ್ಟವ್ವಲ್ಲಿ ಸ್ಟ್ಯಾಂಡ್ ಇರುತ್ತೆ ನೋಡಿ, ಅದು ಕೂಡ ಕಬ್ಬಿಣದಿರುತ್ತೆ ಕೆಲವೊಬ್ಬರು ಮನೆಯಲ್ಲಿ. ನಮ್ಮನೆದು ಕೂಡ ಕಬ್ಬಿಣದ್ದೇ. ಇದು ಕೂಡ ರಸ್ಟ್ ಹಿಡಿತಾ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ತುಂಬ ಜನದ ಮನೆಯಲ್ಲಿ ಒಂಥರ ಪುಡಿ ಆಗ್ತಾ ಇರುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತಂದರೆ ಇದಕ್ಕೂ ಕೂಡ ನೀಟಾಗಿ ನಾವು ಯಾವ ರೀತಿ ಕಬ್ಬಿಣದ ಐಟಮ್ಸ್ಗಳಿಗೆ ಆಯಿಲ್ನ ಹಚ್ಚಿ ಇಡ್ತೀವಲ್ವ, ಅದೇ ರೀತಿ ಇದಕ್ಕೂ ಕೂಡ ಆಯಿಲ್ನ ಹಚ್ಚಿ ಇಡಬೇಕು. ಈ ಥರ ಬಟ್ಟೆಗೆಲ್ಲ ಆಯಿಲ್ ಆಗಿರುತ್ತೆ ನೋಡಿ, ಆವಾಗೆಲ್ಲ ಈ ಥರ ನಾನು ಆಯಿಲಿಂಗ್ ಮಾಡ್ಕೋತಾ ಇರ್ತೀನಿ ಈ ಥರ ಸ್ಟ್ಯಾಂಡ್ಗಳಿಗೆಲ್ಲ. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿದಾಗ, ಸ್ಟವ್ ಎಲ್ಲ ಕ್ಲೀನ್ ಮಾಡಿದಾಗ ಇದನ್ನೆಲ್ಲ ವಾಶ್ ಮಾಡಿರ್ತೀನಲ್ವ, ಆವಾಗಲೂ ಕೂಡ ಸ್ವಲ್ಪ ಟಿಶ್ಯೂ ಪೇಪರ್ಗೆ ಆಯಿಲ್ನ ಹಾಕಿ ಈ ಥರ ಇದಕ್ಕೂ ಕೂಡ ಗ್ರೀಸ್ ಮಾಡ್ಕೊಳ್ಳೋದು. ಆವಾಗ ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ. ರಸ್ಟ್ ಹಿಡಿಯೋದು, ಪುಡಿ ಆಗೋದು ಈ ಥರ ಎಲ್ಲ ಆಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ಇದನ್ನು. ಆಲ್ರೆಡಿ ಈ ಟಿಪ್ನ ನಾನು ಶೇರ್ ಮಾಡಿದ್ದೆ, ಇನ್ನೂ ಒಂದು ಸಾರಿ ಶೇರ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ.
ಹಾಗೆಯೇ ಈ ಥರ ಆಯಿಲ್ ಮಾಡಿ ನಾವು ಇಟ್ಕೊಂಡ್ರೆ ಏನಾದ್ರೂ ಸುರಿದಾಗ್ಲೂ ಕೂಡ ಇದಕ್ಕೆ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ. ಏನಾದರೂ ಬಂದು ಸುರಿದಿರುತ್ತೆ ಇಲ್ಲ ಸಾಂಬಾರೆಲ್ಲ ಇದ್ರ ಮೇಲೆ ಚೆಲ್ಲಿರುತ್ತಲ್ವ, ಅವಾಗೆಲ್ಲ ಇದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಆರಾಮಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು. ಎಣ್ಣೆನ ಹಚ್ಚಿರ್ತೀವಲ್ವ, ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಇದಕ್ಕೆಲ್ಲ. ಅದಕ್ಕೋಸ್ಕರ ಈ ರೀತಿ ಮೇಂಟೈನ್ ಮಾಡಬೇಕು. ಹಾಗೆಯೇ ಈ ಗ್ಲಾಸ್ ಟಾಪ್ ಇರುತ್ತೆ ನೋಡಿ, ಇದಕ್ಕೂ ಕೂಡ ಸ್ವಲ್ಪ ಆಯಿಲ್ನ ಹಚ್ತಾ ಇರ್ತೀನಿ. ಆವಾಗ ಶೈನಿಂಗಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ನೀರೇನಾದ್ರೂ ಈ ಗ್ಲಾಸ್ ಟಾಪ್ ಮೇಲೆ ಬಿದ್ದಾಗ ಅದ್ರದ್ದು ವೈಟ್ ಕಲರ್ ಕಲೆ ಆಗುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ತುಂಬ ನೀಟಾಗಿ ಈ ಗ್ಲಾಸ್ ಸ್ಟವ್ ಕೂಡ ನಾವು ಮೇಂಟೈನ್ ಮಾಡ್ಬೋದು ಅಂತ. ಇನ್ನು ಬೆಳಿಗ್ಗೆ ವಾಶ್ ಮಾಡಿ ಬಟ್ಟೆನ ಹಾಕಿರ್ತೀನಲ್ವ, ಅದು ಕೂಡ ಈವ್ನಿಂಗ್ ಅಷ್ಟರಲ್ಲಿ ಒಣಗಿರುತ್ತೆ. ಅದನ್ನೆಲ್ಲ ತೊಗೊಂಡು ಬಂದು ಮತ್ತೆ ಮಡಚಿಡೋದು. ನನಗೆ ಬಟ್ಟೆ ವಾಶ್ ಮಾಡೋದು, ಬೇರೆ ಯಾವ ಕೆಲಸನಾದ್ರೂ ಓಕೆ, ಈ ಪಾತ್ರೆ ತೊಳೆಯೋದು ಮತ್ತು ಈ ಬಟ್ಟೆ ಮಡಚೋದಿದೆಯಲ್ಲ, ಎಷ್ಟು ದೊಡ್ಡ ಕೆಲಸ ಅನಿಸುತ್ತೆ ಅಂದರೆ 4-5 ಬಟ್ಟೆ ಇದ್ರೂ ನಾನು ಮಡ್ಚೋದೇ ಇಲ್ಲ. ಅದನ್ನ ನೈಟೇನೆ ಮಡ್ಚೋದು. ನಾನು ನಮ್ಮ ಅತ್ತೆ ಕೂತ್ಕೊಂಡು ಮಾತಾಡಿಕೊಂಡು. ಬಟ್ಟೆ ಮಡ್ಚೋ ಕೆಲಸ ಅಂದ್ರೇ ಆಗೋದಿಲ್ಲ. ಕೆಲವ್ರಿಗೆ ಈ ಥರ ಬಟ್ಟೆ ಮಡ್ಚೋ ಕೆಲಸ ಅಂದರೆ ಇಷ್ಟನೇ ಆಗೋದಿಲ್ಲ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಏನಾದ್ರೂ ಟೆರೆಸ್ ಮೇಲೆ ಬಂದಾಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಇದೇ ರೀತಿ ನೋಡ್ಕೊಳ್ತಾ ನಿಂತ್ಕೊಂಡಿರ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಳ್ಳೆ ವ್ಯೂ ಇದೆ ನಮ್ಮ ಮನೆ ಟೆರೆಸ್ ಮೇಲಿಂದ. ನಾನು ತೋರಿಸ್ದೆ ಅಲ್ವಾ, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ಮೋಡ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಆರೆಂಜ್ ಕಲರಲ್ಲಿ ಎಷ್ಟು ದೊಡ್ಡ ಸೂರ್ಯ ಕಾಣಿಸ್ತಾ ಇರ್ತಾನೆ ಅಂತ ಅಂದರೆ ಅದನ್ನು ನೋಡೋದೇ ಒಂದು ಖುಷಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಥರ ಏನಾದರೂ ಬಂದಾಗ ಸ್ವಲ್ಪ ಹೊತ್ತು ನಿಂತಿದ್ದು ಅದಾದಮೇಲೆ ಹೋಗ್ತೀನಿ. ಹಾಗೆಯೇ ರೀಸೆಂಟಾಗಿ ನಾನೊಂದು ಕಾಲ್ ಚೈನ್ನ ತೊಗೊಂಡಿದ್ದೆ ಅಲ್ವಾ, ಅದು ಆಲ್ರೆಡಿ ಈ ಥರ ಬ್ರೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಾ ಇತ್ತು ನೋಡಿ. ಈ ಥರ ಸಿವ್ರ ಥರ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಇದನ್ನು ರೆಡಿ ಮಾಡಿಸ್ಕೋಬೇಕಾಗಿತ್ತು. ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ವಿ. ಅದನ್ನು ಆಚಾರಿ ಕೈಯಲ್ಲಿ ಕೊಟ್ಟಾಗ ಇದು ಬ್ರೇಕ್ ಆಗಿಬಿಡತ್ತೆ. ನಾವು ರೆಡಿ ಮಾಡಿದ್ರೂ ಕೂಡ ಅದು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಕಿತ್ತೋಗೋ ತನಕ ಹಾಕ್ಕೊಳ್ಳಿ, ಅದಾದಮೇಲೆ ತೂಗಾಕ್ಬಿಟ್ಟು ಹೊಸ ಕಾಲ್ ಚೈನ್ ತೊಗೊಳ್ಳಿ ಅಂತ ಹೇಳಿದ್ರು. ಹಾಗೆಯೇ ಬರೋವಾಗ ಗೋಲ್ಗಪ್ಪ ಕೂಡ ತಿನ್ಕೊಂಡು ಬಂದ್ವಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.